ಇವತ್ತು ನಮ್ಮ ಜಾತ್ಯತೀತ ಜನತಾದಳದ ನಮ್ಮ ಅಧ್ಯಕ್ಷರು, ಕೋಚಮೂಲಿನ ಮಾಜಿ ಅಧ್ಯಕ್ಷರು, ನಿರ್ದೇಶಕರು, ಈ ಅಮರಜ್ಯೋತಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ನೆಚ್ಚಿನ ಅಣ್ಣನವರಾದಂಥ ಕಾಡೇನಹಳ್ಳಿ ನಾಗರಾಜಣ್ಣವರ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಭಗವಂತ ಅಷ್ಟೇಶ್ವರ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಲ್ಲಿ ಅಂತ ಮೊಟ್ಟ ಮೊದಲನೇದಾಗಿ ದೇವರಲ್ಲಿ ನಾನು ಆಶಿಸ್ತೇನೆ. ಮುಖ್ಯವಾಗಿ ಹೇಳ್ಬೇಕಾದ್ರೆ ಅವರೊಬ್ಬ ಬಹುಮುಖ ಪ್ರತಿಭೆ. ಯಾಕೆಂದ್ರೆ ಮೂಲತಃ ತಮ್ಮ ವಕೀಲ ವೃತ್ತಿಯನ್ನು ಪ್ರಾರಂಭಿಸಿ ಸುಮಾರು 30 ವರ್ಷಗಳಿಗಿಂತ ಮೇಲ್ಪಟ್ಟು ವಕೀಲ ವೃತ್ತಿಯನ್ನು ಮಾಡಿ ತಮ್ಮ ಅಪಾರವಾದಂತಹ ಒಂದು ಜನಸೇವೆಯನ್ನು ಮಾಡಿದಂಥವರು ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವರು. ವೃತ್ತಿಯಲ್ಲಿ ವಕೀಲರಾಗಿ ಪ್ರವೃತ್ತಿಯಲ್ಲಿ ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತವರು. ದಿವಂಗತ ಆಲೂರು ಶ್ರೀನಣ್ಣವರ ಒಂದು ಗರಡಿಯಲ್ಲಿ ಒಂದು ರಾಜಕೀಯವಾಗಿ ಬೆಳೆದು ಅವರು ಕೋಚಮೂಲ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಅಭೂತಪೂರ್ವವಾದಂತಹ ಒಂದು ಸೇವೆಯನ್ನು ಈ ತಾಲೂಕಿಗೆ ಕೊಟ್ಟಿರ್ತಕ್ಕಂಥವ್ರು. ಅವರು 3 ಬಾರಿ ನಿರ್ದೇಶಕರಾದ್ರು. ಅವರು 3 ಬಾರಿ ನಿರ್ದೇಶಕರಾಗಲಿಕ್ಕೆ ಕಾರಣ ಜನರು ಅವ್ರ ಮೇಲಿದ್ದಂತ ಇಟ್ಟಿದ್ದಂತ ಒಂದು ವಿಶ್ವಾಸ, ಅವರ ಮಾಡಿದಂತ ಒಂದು ಸೇವೆಯನ್ನು ಪರಿಗಣಿಸಿ 3 ಬಾರಿ ಸತತವಾಗಿ ಅವರನ್ನ ಇಲ್ಲಿ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದ್ರು. ಅವರು ಏನ್ ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ರು ಅದನ್ನ ಹುಸಿ ಮಾಡ್ದಿರಾ ಅವ್ರಿಗೆ ಏನ್ ಜನ ಜವಾಬ್ದಾರಿ ಕೊಟ್ಟರು ಅದನ್ನ ಬಹಳ ಪರಿಪೂರ್ಣವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಈ ತಾಲೂಕಿನ ಜನತೆಗೆ ಒಂದು ಉತ್ತಮವಾದಂತ ಒಂದು ಸೇವೆಯನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವರು. ಅಷ್ಟೇ ಅಲ್ಲ, ಈ ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮ ಹಳ್ಳಿಗಾಡಿಂದ ಬರ್ತಕ್ಕಂಥ ಬಹುತೇಕ ಮಕ್ಕಳು ಒಂದು ಒಳ್ಳೆಯ ಒಂದು ಗುಣಾತ್ಮಕವಾದಂತಹ ಒಂದು ಶಿಕ್ಷಣ ಕೊಡಬೇಕು ಮಕ್ಕಳಿಗೆ ಎಂತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಈ ಒಂದು ಅಮರಜ್ಯೋತಿ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿ ಬಹುತೇಕ ಮಕ್ಕಳಿಗೆ ಇವತ್ತು ವಿದ್ಯಾದಾನವನ್ನು ಮಾಡ್ತಾ ಇದ್ದಾರೆ. ಈ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥ ಬಹುತೇಕ ಮಕ್ಕಳು ಅತ್ಯುನ್ನತವಾದಂತಹ ಒಂದು ಪದವಿಗಳನ್ನು ಅಲಂಕರಿಸಿ ಉತ್ತಮವಾದಂತಹ ಒಂದು ಕೆಲಸಗಳಲ್ಲಿ ಅವರನ್ನು ತಾವು ತೊಡಗಿಸಿಕೊಂಡು ತಮ್ಮ ಮೇಲೆ ತಾವು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಏನೇನು ಅವರು ಜೀವನ ನಡೆಸ್ತಾ ಇರ್ತಕ್ಕಂಥ ಅನೇಕ ನಿದರ್ಶನಗಳು ಇವತ್ತು ನಾವು ನೋಡಬಹುದು. ಇವೆಲ್ಲವನ್ನು ಕೂಡ ಒಟ್ಟಾರೆ ನಾವು ಒಂದು ಕಡೆ ಕ್ರೋಢೀಕರಿಸಿ ನೋಡಿದಾಗ ಅದಕ್ಕೆ ನಾನು ಆವಾಗಲೇ ಹೇಳಿದೆ, ಅವರೊಬ್ಬ ಸಮಾಜದ ಒಂದು ಬಹುಮುಖ ಪ್ರತಿಭೆ. ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಂದು ಸಮಾಜದ ಬಗ್ಗೆ ಒಂದು ಕಳಕಳಿ ಉಳ್ಳಂತವರು, ಸಮಾಜದ ಬಗ್ಗೆ ಬಹಳಷ್ಟು ಆಸಕ್ತಿ ಉಳ್ಳಂತವರು. ಅವರಿಗೆ ಇವತ್ತು ಏನು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ ನಮ್ಮ ಪಕ್ಷದ ವತಿಯಿಂದ, ಮುಳಬಾಗಿಲು ತಾಲೂಕಿನ ಒಂದು ಜಾತ್ಯತೀತ ಜನತಾದಳದ ಒಂದು ಪಕ್ಷದ ವತಿಯಿಂದ ಅವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಿ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.